ವಿದ್ಯಾರ್ಥಿಗಳೇ ನಮಸ್ಕಾರ. ದ್ವಿತೀಯ ಪಿಯುಸಿ ಸಮಾಜಶಾಸ್ತ್ರ ದೃಶ್ಯ ಮಾಧ್ಯಮ ಬೋಧನೆ ಅಧ್ಯಾಯ 3 ಒಳಗೊಳ್ಳುವಿಕೆಯ ತಂತ್ರಗಳು. ಇದರ ಒಂದು ಭಾಗವನ್ನು ಪ್ರಸ್ತುತಪಡಿಸುತ್ತಿರುವವರು ಮುನಿರಾಜು ಆರ್, ಸಮಾಜಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹಾಡ್ಲಿ ವೃತ್ತ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಈ ಒಂದು ಬೋಧನೆಯನ್ನು ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆ MSF ವತಿಯಿಂದ ಹಮ್ಮಿಕೊಳ್ಳಲಾಗ್ತಿದೆ. ವಿದ್ಯಾರ್ಥಿಗಳೇ, ಈ ಒಂದು ಆಯ್ದ ಭಾಗದ PPTಯನ್ನು ರಚಿಸಲು ಸಹಕರಿಸಿದವರು ಶ್ರೀಮತಿ ವೀಣಾ ಟಿ, ಪ್ರಾಂಶುಪಾಲರು ಮತ್ತು ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ಪುರಸ್ಕೃತರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ದುದ್ದ, ಮಂಡ್ಯ ಜಿಲ್ಲೆ, ಮತ್ತು ಬಸವರಾಜು MC, ಸಮಾಜಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಗ್ಗಹಳ್ಳಿ, ಮಂಡ್ಯ ಜಿಲ್ಲೆ. ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಮುಖವಾಗಿ ನಾನು ಆಯ್ದುಕೊಂಡಿರುವಂಥ ಪರಿಕಲ್ಪನೆ ಲಿಂಗ ಮತ್ತು ಲಿಂಗತ್ವ. ಲಿಂಗ ಮತ್ತು ಲಿಂಗತ್ವ ಅನ್ನೋದು ಅತಿ ಮುಖ್ಯವಾದಂಥ ಒಂದು ಪರಿಕಲ್ಪನೆ. ಇಲ್ಲಿ ಲಿಂಗ ಅನ್ನೋದು ನಾವು ಸೆಕ್ಸ್ ಅಂತ ಬಳಸ್ತೀವಿ. ಸ್ತ್ರೀ ಪುರುಷರಲ್ಲಿ ಕಂಡುಬರುವ ಜೈವಿಕ ಮತ್ತು ಶಾರೀರಿಕ ವ್ಯತ್ಯಾಸಗಳನ್ನು ಅಥವಾ ಅಂಶಕ್ಕೆ ನಾವು ಲಿಂಗ ಅಂತ ಕರಿತೀವಿ. ಈ ಲಿಂಗ ಅನ್ನೋದು ಗುರುತಿಸೋದು ತುಂಬ ಸುಲಭ. ಅದನ್ನು ಕಣ್ಣು ಕಾಣೋ ಹಾಗೆ ಮೂರ್ತ ಸ್ವರೂಪವಾಗಿ ಒಂದು ಗಂಡು ಅಥವಾ ಹೆಣ್ಣು ಹುಟ್ಟಿದ ತಕ್ಷಣ ಅವರು ಗಂಡು ಅಥವಾ ಹೆಣ್ಣು ಅದನ್ನು ಗುರುತಿಸ್ಬೋದು. ಅದು ಅವರ ಶಾರೀರಿಕ ಅಂಗಾಂಗದ ಮೂಲಕನೇ ನಾವು ಹೆಣ್ಣು ಅಥವಾ ಗಂಡು ಅನ್ನೋದನ್ನ ಸುಲಭ ಗುರುತಿಸಬಹುದು. ವಿದ್ಯಾರ್ಥಿಗಳೇ, ಮತ್ತೊಂದು ಪರಿಕಲ್ಪನೆ ಲಿಂಗತ್ವ, ಜೆಂಡರ್ ಅಂತ ನಾವು ಅದನ್ನು ಕರಿತೀವಿ. ಜೆಂಡರ್ ಅನ್ನೋದು ಲಿಂಗಕ್ಕಿಂತ ಸ್ವಲ್ಪ ಭಿನ್ನವಾದುದು. ಪುರುಷ ಅಥವಾ ಸ್ತ್ರೀಯರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪಾತ್ರಗಳ ಮೂಲಕ ಗುರುತಿಸುವಂತಹ ಒಂದು ಅಂಶಕ್ಕೆ ನಾವು ಲಿಂಗತ್ವ ಅಂತ ಕರಿತೀವಿ. ಈಗ ಆ ಲಿಂಗತ್ವನ ಅದನ್ನು ಪುರುಷತ್ವ, ಸ್ತ್ರೀಯತ್ವ, ಅದರ ಲಕ್ಷಣಗಳು ಅಂತ ಅದನ್ನು ಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಸಾಮಾನ್ಯವಾಗಿ ನಾವು ಲಿಂಗ ಅಂತ ಬಂದಾಗ ಆ ಲಿಂಗ ನಾನು ಹೇಳಿದೆ ನಿಮಗೆ ಜೈವಿಕವಾಗಿ ಮತ್ತು ಅಥವಾ ಶಾರೀರಿಕವಾಗಿ ಈಸಿಯಾಗಿ ನಾವು ಅದನ್ನು ಗುರುತಿಸಬಹುದು ಅಂತ. ಈಗ ನಾವು ಯಾವ್ದಾದ್ರು ಒಂದು ಅರ್ಜಿಯನ್ನು ಭರ್ತಿ ಮಾಡಬೇಕಾದ್ರೆ ಅಲ್ಲಿ ಲಿಂಗ ಅಂತ ಹಾಕಿರ್ತಾರೆ. ಈ ಲಿಂಗ ಅಂತ ಹಾಕಿದಾಗ ಗಂಡು ಅಥವಾ ಹೆಣ್ಣು ಅನ್ನೋದನ್ನ ಗುರುತಿಸ್ಬಿಡ್ಬೋದು. ಈಗ ಉದಾಹರಣೆಗೆ ರಮೇಶ ಅದು ಗಂಡು, ಆಶಾ ಅದು ಹೆಣ್ಣು, ಈ ಥರ ಸುಲಭ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ ಅದರ ಹೆಸರ ಮೂಲಕ, ಅಥವಾ ಶಾರೀರಿಕವಾಗಿರುವಂಥ ಲಕ್ಷಣಗಳ ಮೂಲಕ ಸಹ ಅದನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಮುಂದೆ ಗಂಡು ಅಥವಾ ಹೆಣ್ಣು ಅಂತ ನಾವು ಅದನ್ನ ಬಳಸ್ತಿರ್ತೀವಿ. ಇಲ್ಲಿ ಲಿಂಗತ್ವ ಅಂತ ಬಂದಾಗ ಸ್ತ್ರೀ ಮತ್ತು ಪುರುಷರ ನಡುವಿನ ಸಾಮಾಜಿಕ ಸಾಂಸ್ಕೃತಿಕ ಪ್ರಭೇದವನ್ನು ಸೂಚಿಸುವುದು. ಈಗ ಉದಾಹರಣೆಗೆ ಸಾಮಾಜೀಕರಣ ಹೊಂದಬೇಕಾದ್ರೆ ಹುಡುಗಿ ಈ ಥರದೇ ಪಾತ್ರಗಳನ್ನು ನಿರ್ವಹಿಸಬೇಕು, ಹುಡುಗ ಈ ಥರದ ಪಾತ್ರಗಳನ್ನೇ ನಿರ್ವಹಿಸಬೇಕು ಅನ್ನುವಂತಹ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವ್ಯವಸ್ಥೆ. ಹೇಗೆ ಅಂದರೆ, ಈಗ ಹುಡುಗನಿಗೆ ಏನು ಮಾಡ್ತಾರೆ, ಹುಡುಗ ಆಗಿದ್ರೆ ನೀನು ಹುಡುಗರ ಥರನೇ ಬಟ್ಟೆ ಧರಿಸ್ಬೇಕು, ಅವ್ರ ಥರನೇ ಹೇರ್ ಕಟ್ ಮಾಡಿಸ್ಕೊಬೇಕು, ಮತ್ತು ಅವ್ರ ಥರನೇ ಗಂಡಸರ ಥರನೇ ಮಾತಾಡಬೇಕು. ಆಟ ಆಡೋದ್ರಲ್ಲೂ ಅಷ್ಟೇ, ಅವ್ರು ಬಳಸುವಂಥ ವಸ್ತುಗಳು ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಹುಡುಗ ಆದರೆ ಗನ್ ಇಟ್ಕೊಂಡು ಆಟ ಆಡಬೇಕು, ಕಾರ್ ಇಟ್ಕೊಂಡು ಆಟ ಆಡಬೇಕು. ಹೆಣ್ಣು ಹುಡುಗಿ ಆದರೆ ಅವಳು ಅಡುಗೆ ಪಾತ್ರೆ ಸಾಮಾನು ಇಟ್ಕೊಂಡು ಆಟ ಆಡಬೇಕು, ಅಥವಾ ಯಾವ್ದಾರ ಹೆಣ್ಣು ಗೊಂಬೆ ಇಟ್ಕೊಂಡು ಆಟ ಆಡಬೇಕು, ಜಡೆ ಹಾಕೋಬೇಕು, ಹೂ ಮುಟ್ಕೊಳ್ಬೇಕು. ಈ ಥರದ ಒಂದು ಅಂಶಗಳನ್ನು ಅದು ನಾವು ಲಿಂಗತ್ವ ಅಂತ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಸಮಾಜ, ಒಂದು ದೇಶ ಅಥವಾ ಸಾಂಸ್ಕೃತಿಕವಾಗಿ ಭಿನ್ನತೆ ಇರಬಹುದು. ಆದಿವಾಸಿಗಳಲ್ಲೂ ಅಥವಾ ನಾಗರಿಕ ಸಮಾಜದಲ್ಲಿ ಅಥವಾ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಭಿನ್ನತೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳೇ, ನಿಮಗೆ 1 ಅಥವಾ 2 ಅಂಕಕ್ಕೆ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಲಿಂಗ ಎಂದರೇನು ಮತ್ತು ಲಿಂಗತ್ವ ಎಂದರೇನು, ಈ ಥರದ ಪ್ರಶ್ನೆಗಳು ಬರುತ್ತೆ ವಿದ್ಯಾರ್ಥಿಗಳ. ಮತ್ತೊಂದು ಪರಿಕಲ್ಪನೆ ಲಿಂಗ ಅಸಮಾನತೆ. ಲಿಂಗ ಅಸಮಾನತೆ ಅನ್ನೋದನ್ನು ನಾವು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ.
ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಬಂದಾಗ ಲಿಂಗ ತಾರತಮ್ಯ ಅನ್ನೋದೇನು ಅರ್ಥವನ್ನು ಕೊಡುತ್ತೆ ಅಂದರೆ, ಒಂದು ಲಿಂಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಮತ್ತೊಂದು ಲಿಂಗಕ್ಕೆ ಕಡಿಮೆ ಪ್ರಾಶಸ್ತ್ಯವನ್ನು ಕೊಡೋದು. ಅಂದರೆ ಒಂದು ಲಿಂಗಕ್ಕೆ ಹೆಚ್ಚು ಮತ್ತು ಇನ್ನೊಂದು ಲಿಂಗ ಕಡಿಮೆ ಅನ್ನೋ ತಾರತಮ್ಯವನ್ನು ನಾವು ಲಿಂಗ ತಾರತಮ್ಯ ಅಂತ ಕರಿತೀವಿ, ಭೇದ ಭಾವವನ್ನು ಮಾಡೋವಂಥದ್ದು. ಈಗ ಸಮಾಜದಲ್ಲಿ ಪುರುಷ ಪಾತ್ರಗಳಿಗೆ ಉನ್ನತ ಅಂತಸ್ತು, ಸ್ತ್ರೀಯರ ಪಾತ್ರಗಳಿಗೆ ಕಡಿಮೆ ಸ್ಥಾನಮಾನ ಕೊಟ್ಟಿರೋದು ನೋಡೋದಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಈಗ ಉದಾಹರಣೆಗೆ ಸ್ತ್ರೀಯರು ಏನು ಮಾಡಬೇಕು, ಗೃಹ ಕಾರ್ಯಗಳನ್ನು ಮಾತ್ರ ಮಾಡಬೇಕು ಅಂತ, ಮಕ್ಕಳ ಲಾಲನೆ ಪೋಷಣೆ, ರುದ್ರನ ಪೋಷಣೆ ಮಾಡೋಂಥದ್ದು, ಮನೆ ಕೆಲಸ ಮಾಡ್ಕೊಂಡಿರೋಂಥದ್ದು, ಅಡುಗೆ ಮಾಡೋಂಥದ್ದು, ಅಥವಾ ಮೃದುವಾದಂಥ ಕೆಲಸಗಳನ್ನ ಮಾಡ್ಕೊಂಡು ಗಂಡು ಹೇಳ್ದಂಗೆ ಕೆಲಸ ಮಾಡ್ಕೊಂಡಿರಬೇಕು, ಪ್ರಜಾರೋತ್ಪತ್ತಿ, ಕುಟುಂಬದ ಕಾರ್ಯ, ಈ ಥರದ ಕಾರ್ಯಗಳನ್ನೇ ಮಾಡ್ತಾ ಇರಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಪುರುಷರು ಒಂದು ಏನು ಕರಿತೀವಿ ಅದನ್ನ ಪ್ರಭುತ್ವವನ್ನು ಸಾಧಿಸಿರುವಂಥ ಹುದ್ದೆಗಳನ್ನು ಪಡ್ಕೊಳ್ಳೋದಕ್ಕೆ ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ, ಭಾರತೀಯ ಸಮಾಜದಲ್ಲಿ ಮುಂದಾಗಿರ್ತಾರೆ. ಅದು ಉತ್ಪಾದನಾ ಕಾರ್ಯ, ಕೆಲವು ಆದಿವಾಸಿಗಳಲ್ಲಿ ಬೇಟೆ ಆಡೋವಂಥದ್ದು, ಕುಟುಂಬದ ನಿರ್ವಹಣೆ ಮಾಡೋವಂಥದ್ದು, ಆರ್ಥಿಕ ಉತ್ಪನ್ನಗಳನ್ನು ಅಥವಾ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಈ ಥರದ ಒಂದು ಕೆಲಸಗಳನ್ನು ಪುರುಷ ಪಾತ್ರಗಳ ಮೂಲಕ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ಏನು ಕರಿತೀವಿ, ಲಿಂಗ ಅಸಮಾನತೆ ಅಂತ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ, ಲಿಂಗ ತಾರತಮ್ಯ ಅಂತ ಅದನ್ನು ಕರಿಬಹುದು. ಸೊ ಇಲ್ಲಿ ಆಫ್ರಿಕಾದ ಚಂಬೂಲಿ ಅಂತ ಒಂದು ಜನಾಂಗ ಇದೆ, ಒಂದು ಆದಿವಾಸಿಗಳು. ಈ ಚಂಬೂಲಿ ಅನ್ನೋ ಒಂದು ಆದಿವಾಸಿ ನಮ್ಮ ಭಾರತೀಯ ಸಂಸ್ಕೃತಿಗೆ ವಿರುದ್ಧವಾಗಿದೆ. ಇಲ್ಲಿ ಹೆಣ್ಣು ಪ್ರಭುತ್ವನ ಸಾಧಿಸಿ ಹೊರಗಡೆ ಹೋಗಿ ಬೇಟೆಯಾಡೋದು ಮತ್ತು ಆರ್ಥಿಕ ಕ್ರೋಢೀಕರಣ, ಸಂಪನ್ಮೂಲಗಳ ಕ್ರೋಢೀಕರಣ ಮತ್ತು ಆ ಥರ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಹೆಣ್ಣಿನ ಕೆಲಸ ಆಗಿರುತ್ತೆ. ಅದಕ್ಕೆ ವ್ಯತಿರಿಕ್ತವಾಗಿ ಗಂಡು ಮನೆಯಲ್ಲೇ ಸ್ತ್ರೀ ಥರ ಅಲಂಕಾರ ಮಾಡ್ಕೊಂಡು, ಅಡುಗೆ ಮಾಡ್ಕೊಂಡು, ಮಕ್ಕಳ ಲಾಲನೆ ಪೋಷಣೆ ಮಾಡುವಂಥ ಕೆಲಸವನ್ನು ಸಹ ಅದು ಮಾಡ್ತಿರೋದು ನೋಡೋದಕ್ಕೆ ಸಾಧ್ಯ. ಅಂದರೆ ಇಲ್ಲಿ ಲಿಂಗ ತಾರತಮ್ಯ ಅನ್ನೋದು ಒಂದು ದೇಶ, ಒಂದು ಪ್ರದೇಶ ಅಥವಾ ಒಂದು ಜನಾಂಗಕ್ಕೆ ಭಿನ್ನವಾಗಿರೋದು ನೋಡೋದಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಪುರುಷರಿಗೆ ಹೆಚ್ಚಿನ ಸ್ಥಾನಮಾನವನ್ನು, ಅಂತಸ್ತನ್ನು ಕೊಟ್ಟರೆ ಮಹಿಳೆಯರಿಗೆ ಕಡಿಮೆ ಸ್ಥಾನಮಾನವನ್ನು, ಕಡಿಮೆ ಅಂತಸ್ತನ್ನು ಕೊಟ್ಟಿರ್ತಾರೆ. ಅದೇ ನೀವು ಮುಂದುವರೆದ ದೇಶಗಳಲ್ಲಿ, ಉದಾಹರಣೆಗೆ ಅಮೆರಿಕಾ, ಫ್ರಾನ್ಸ್, ಜಪಾನ್ ಇಂಥ ದೇಶಗಳಲ್ಲಿ ಸ್ತ್ರೀ ಮತ್ತು ಪುರುಷರಿಗೆ ಸಮಾನವಾದ ಸ್ಥಾನಮಾನ ನೋಡ್ಬೋದು. ಕೆಲವು ಆದಿವಾಸಿಗಳಲ್ಲಿ ಪುರುಷರಿಗೆ ಹೆಚ್ಚಿನ ಸ್ಥಾನಮಾನವನ್ನು, ಮಹಿಳೆಯರಿಗೆ ಕಡಿಮೆ ಸ್ಥಾನಮಾನ ಕೊಟ್ಟಿರೋದು ನೋಡ್ಬೋದು. ಆದರೆ ನಾನು ಈಗ ಉದಾಹರಣೆ ಕೊಟ್ಟ ಹಾಗೆ ಆಫ್ರಿಕಾದ ಚಂಬೂಲಿ ಎಂಬ ಒಂದು ಟ್ರೈಬಲ್ ಗ್ರೂಪು, ಆದಿವಾಸಿಗಳ ಸಮೂಹ, ಇಲ್ಲಿ ಹೆಣ್ಣು ಹೆಚ್ಚು ಪ್ರಾಬಲ್ಯತೆಯನ್ನು ಹೊಂದಿ ಗಂಡು ಕಡಿಮೆ ಪ್ರಾಬಲ್ಯತೆ ಹೊಂದಿರೋದು ನೋಡೋದಕ್ಕೆ ಒಂದು ವ್ಯತಿರಿಕ್ತವಾದ ಉದಾಹರಣೆಯಾಗಿ ನೋಡೋದಕ್ಕೆ ಸಾಧ್ಯ. ವಿದ್ಯಾರ್ಥಿಗಳೇ, ನಿಮಗೆ 1 ಅಥವಾ 2 ಮಾರ್ಕ್ಸ್ ಕೇಳಬಹುದು. ಲಿಂಗ ತಾರತಮ್ಯ ಎಂದರೇನು ಅನ್ನೋ ಪ್ರಶ್ನೆ ನಿಮಗೆ 2 ಮಾರ್ಕ್ಸ್ಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆನಂತರ ಈಗ ಮತ್ತೊಂದು ಪರಿಕಲ್ಪನೆ ನೋಡೋಣ, ಸಮಾನತೆಯತ್ತ ವರದಿ. ಈಗ ಈ ಒಂದು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೀವಿ ನಾವು, 2ನೇ ಅಧ್ಯಾಯದಲ್ಲಿ ಹೊರಗುಳಿಯುವಿಕೆ ಅಂತ. ಅಂದರೆ ಸಮಾಜದ ಮುಖ್ಯವಾಹಿನಿಯಿಂದ ಹೊರಗುಳಿದಿರುವಂಥ ಜನಾಂಗಗಳು, ಅವರನ್ನು ನಾವು ಹೊರಗುಳಿಯುವಿಕೆ ಅಂತ ನಾವು ಸರಳವಾಗಿ ಭಾವಿಸ್ಬೋದು. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು, ಮಹಿಳೆಯರು ಸೇರಿದಂತೆ ಹೊರಗುಳಿದವರು ಅಂತ ಕರಿತೀವಿ. ಅವರು ಅಂದರೆ ಅವಕಾಶವನ್ನು ವಂಚಿತರಾಗಿದ್ದಾರೆ ಅಂತ ಅರ್ಥ. ಅದೇ ರೀತಿ ಅವರನ್ನು ಮುಖ್ಯವಾಹಿನಿಗೆ, ಅಂದರೆ ಒಳಗೊಳ್ಳಿಸುವುದರ ಮೂಲಕ ಅವರನ್ನು ಅಭಿವೃದ್ಧಿಗೊಳಿಸುವಂತಹ ಅಥವಾ ಅವರಿಗೆ ಸಮಾನತೆ ನೀಡುವಂತಹ ಒಂದು ಪರಿಕಲ್ಪನೆಯಾಗಿ ಒಳಗೊಳ್ಳುವಿಕೆ ತಂತ್ರಗಳು ಅಂತ ನಾವು 3ನೇ ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತಿದ್ವಿ. ಅದರ ಒಂದು ಭಾಗವಾಗಿ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಲು ಪ್ರಮುಖವಾಗಿ ಮಹಿಳಾ ಸಮಾನತೆಯತ್ತ ವರದಿ 1974 ಅನ್ನೋ ಒಂದು ವರದಿಯನ್ನು ಕೇಂದ್ರ ಸರ್ಕಾರದ ಮೂಲಕ ಅದು ಮಂಡಿಸಲಾಗುತ್ತೆ. ಅಂದರೆ ಇಲ್ಲಿ ಭಾರತೀಯ ಮಹಿಳೆಯರ ಅಂತಸ್ತು ಮತ್ತು ಸಮಸ್ಯೆಗಳನ್ನು ಪರಿಶೀಲಿಸಲು ರಾಷ್ಟ್ರೀಯ ಆಯೋಗವನ್ನು ರಚಿಸಲಾಯಿತು. ಈ ಆಯೋಗ ಸಮಾನತೆಯ ವರದಿ ಅಂತ ನಾವು ಅದನ್ನು ಕರಿತೀವಿ. ಈ ಆಯೋಗದ ಸಮಾನತೆಯ ವರದಿ 1974 ಅಂತ ಕರಿತೀವಿ. ಇದರ ಒಂದು ಉದ್ದೇಶಗಳೇನು ಅಂತಂದರೆ, ಅದರ ಉದ್ದೇಶಗಳು ಈ ರೀತಿ ಇದೆ.
ಒಂದು ಮಹಿಳೆಯರ ಸಾಮಾಜಿಕ ಅಂತಸ್ತು, ಶಿಕ್ಷಣ, ಉದ್ಯೋಗ, ಅದರ ಮೇಲೆ ಇರುವಂಥ ಸಂವಿಧಾನಾತ್ಮಕ, ಕಾನೂನಾತ್ಮಕ ಮತ್ತು ಆಡಳಿತಾತ್ಮಕ ಅಂಶಗಳನ್ನು ಪರಿಶೀಲನೆ ಮಾಡೋದು. ಅಂದರೆ ಈಗಾಗಲೇ ಅವ್ರು ಕೊಟ್ಟಿರೋಂಥ ಅವಕಾಶಗಳನ್ನು ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಅದನ್ನು ಪರಿಶೀಲನೆ ಮಾಡುವಂಥದ್ದು. ಆ ನಂತರ ಮಹಿಳೆಯರಲ್ಲಿ ಶಿಕ್ಷಣದ ಅಭಿವೃದ್ಧಿ ಕುರಿತು ಅಭ್ಯಸಿಸುವುದು ಮತ್ತು ಕೆಲವು ಕ್ಷೇತ್ರಗಳಲ್ಲಿ ಪ್ರಗತಿ ಕಾರಣಗಳನ್ನು ಗುರುತಿಸಿ ಸೂಕ್ತ ಪರಿಹಾರಾತ್ಮಕ ಸಲಹೆಗಳನ್ನು ನೀಡುವುದು. ಈಗಾಗಲೇ ಕೆಲವು ಕ್ಷೇತ್ರದಲ್ಲಿ ಅವರ ಅಭಿವೃದ್ಧಿಯನ್ನು ಪರಿಶೀಲಿಸಿ ಮತ್ತು ಅದಕ್ಕೆ ಇರುವಂಥ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂಥ ಒಂದು ಕ್ರಮವನ್ನು ಕೈಗೊಳ್ಳುವಂಥದ್ದು. ಮತ್ತು ಉದ್ಯೋಗ ವೇತನದಲ್ಲಿ ತಾರತಮ್ಯವೂ ಸೇರಿದಂತೆ ದುಡಿಯುವ ಮಹಿಳೆಯರ ಸಮಸ್ಯೆಗಳನ್ನು ಸಮೀಕ್ಷೆ ಮಾಡುವುದು. ಈಗ ಮಹಿಳೆಯರು ಮನೆಯಲ್ಲೂ ದುಡಿತಿರ್ತಾರೆ, ಹೊರಗಡೆ ಹೋಗಿ ದುಡಿತಿರ್ತಾರೆ, ಕಾರ್ಖಾನೆಗಳಲ್ಲಿರ್ಬೋದು ಅಥವಾ ಕೂಲಿ ಕೆಲಸ ಇರ್ಬೋದು ಅಥವಾ ಅಸಂಘಟಿತ ಮತ್ತು ಸಂಘಟಿತ ಕ್ಷೇತ್ರಗಳಲ್ಲಿರಬಹುದು. ಸೊ ಅವರ ಒಂದು ಸಮಸ್ಯೆಗಳನ್ನು ಸಮೀಕ್ಷೆ ಮಾಡಬಹುದು. ಆನಂತರ ಬದಲಾದಂತಹ ಸಾಮಾಜಿಕ ಮಾದರಿಗಳಲ್ಲಿ ಪತ್ನಿಯಾಗಿ, ತಾಯಿಯಾಗಿ ಮಹಿಳೆಯರ ಅಂತಸ್ತನ್ನು ಪರಿಶೀಲಿಸುವುದು ಮತ್ತು ಉನ್ನತ ಶಿಕ್ಷಣ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಅವರ ಸಮಸ್ಯೆಗಳನ್ನು ಗುರುತಿಸುವುದು. ಇದು ಅಷ್ಟೇ ವಿದ್ಯಾರ್ಥಿಗಳೇ. ಈಗ ಏನು ಕರ್ತೀವಿ, ನಮ್ಮ ಜೀವನ ಕ್ರಮ ವಿಧಾನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ಮಧ್ಯದಂಥ ಪರಿಸ್ಥಿತಿ ಇವತ್ತಿಲ್ಲ. ಹಾಗೆ ಪತ್ನಿಯಾಗಿ, ತಾಯಿಯಾಗಿ ಮಹಿಳೆ ನಿರ್ವಹಿಸಿದಂಥ ಪಾತ್ರ, ಅವರ ಅಂತಸ್ತು ಮತ್ತು ಉನ್ನತ ಶಿಕ್ಷಣದಲ್ಲಿ ಅವರ ಸಮಸ್ಯೆಗಳು ಮತ್ತು ಪಾತ್ರ ಮತ್ತು ಉದ್ಯೋಗ ಕ್ಷೇತ್ರದ ಅವರ ಸಮಸ್ಯೆಗಳನ್ನು ಗುರುತಿಸುವಂತಹ ಪ್ರಯತ್ನವನ್ನು ನಾವಿಲ್ಲಿ ಈ ವರದಿ ಮೂಲಕ ಅಭ್ಯಸಿಸುವುದನ್ನು ಉದ್ದೇಶವಾಗಿ ನೋಡ್ಬೋದು. ಆನಂತರ ಜನಸಂಖ್ಯಾ ನೀತಿಗಳು, ಕುಟುಂಬ ಯೋಜನಾ ಕಾರ್ಯಕ್ರಮಗಳು, ಮಹಿಳೆಯರ ಅಂತಸ್ತಿನ ಮೇಲೆ ಪ್ರಭಾವ ಕುರಿತಂತೆ ಪ್ರಕರಣಗಳ ಸಮೀಕ್ಷೆ ಮಾಡುವುದು. ಈಗ ಕೇಂದ್ರ ಸರ್ಕಾರದ ಯೋಜನೆಗಳು, ಕಾರ್ಯಕ್ರಮಗಳು ಇವೆಲ್ಲವೂ ಯಾವ ರೀತಿ ಪ್ರಭಾವ ಬೀರ್ತಿದೆ ಅನ್ನೋದ್ರ ಮೂಲಕ ಅದನ್ನು ಸಮೀಕ್ಷೆ ಮಾಡೋದು ಮತ್ತು ಅದರ ಮಹಿಳೆಯರ ಅಂತಸ್ತು ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನ. ಅದೇ ರೀತಿ ದೇಶ ನಿರ್ಮಾಣ ಕಾರ್ಯದಲ್ಲಿ ಮಹಿಳೆಯರ ಪೂರ್ಣ ಪ್ರಮಾಣದ ಪಾತ್ರ ವಹಿಸಲು ಸಾಧ್ಯವಾಗುವಂತೆ ಮಾಡುವ ಇತರೆ ಕ್ರಮಗಳನ್ನು ಸೂಚಿಸುವುದು. ಮಹಿಳೆಯರಿಗೆ ಸಾಮಾಜಿಕ ಅಂತಸ್ತು, ಶಿಕ್ಷಣ, ಉದ್ಯೋಗ ಕ್ಷೇತ್ರದಲ್ಲಿ ಈ ವರದಿಯು ಅವಕಾಶ ಹೇಗೆ ನೀಡಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಅದರಲ್ಲಿ ಒಂದು ದೇಶದ ಒಂದು ನಿರ್ಮಾಣ ಅಥವಾ ಅಭಿವೃದ್ಧಿ ಕಾರ್ಯದಲ್ಲಿ ಮಹಿಳೆಯರ ಪಾತ್ರ ಹೇಗೆ ಇದೆ ಅನ್ನೋದನ್ನು ಮತ್ತು ಸಾಮಾಜಿಕ ಅಂತಸ್ತು ಮೂಲಕ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಅವರ ಅವಕಾಶ ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ಳುವ ಅದನ್ನು ಅಧ್ಯಯನ ಮಾಡುವಂತಹ ಒಂದು ಪ್ರಮುಖವಾದಂಥ ಉದ್ದೇಶಗಳನ್ನು ಸಮಾನತೆಯತ್ತ ವರದಿ 1974 ಇಟ್ಕೊಂಡಿದೆ ವಿದ್ಯಾರ್ಥಿಗಳ. ಈಗ ನಿಮಗೊಂದು ಪ್ರಶ್ನೆ ಬರಬಹುದು, ಸಮಾನತೆಯತ್ತ ವರದಿ 1974 ಉದ್ದೇಶಗಳನ್ನು ವಿವರಿಸಿ ಅಥವಾ ಪಟ್ಟಿ ಮಾಡಿ ಅಂತ. ಸೊ ನಿಮಗೆ 5 ಮಾರ್ಕ್ಸ್ಗೆ ಕೇಳುವಂಥ ಒಂದು ಪ್ರಶ್ನೆ ಆಗಿರುತ್ತೆ ವಿದ್ಯಾರ್ಥಿಗಳ. ಅದರ ಒಂದು ಮುಂದುವರೆದ ಪರಿಕಲ್ಪನೆ ಸಮಾನತೆಯತ್ತ ವರದಿಯ ಮಹತ್ವ. ಈಗಾಗಲೇ ಈ ವರದಿ ಅಧ್ಯಯನವನ್ನು ಮಾಡಿ ಏನೇನು ಅಂಶಗಳನ್ನು ಕಂಡುಕೊಂಡಿದೆ ಅಥವಾ ಯಾವ ಅಂಶಗಳು ಕಂಡು ಬಂದಿದೆ ಅನ್ನೋದನ್ನು ಸೂಚಿಸುವುದೇ ಸಮಾನತೆಯತ್ತ ವರದಿಯ ಮಹತ್ವ. 1974 ಮಹಿಳಾ ಸಮಾನತೆ ವರದಿಯ ಮಹತ್ವವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳೇ, ಈ ವರದಿಯು ಮಹಿಳೆಯರಿಗೆ ಸಂಬಂಧಿಸಿದ ವಿವಿಧ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ. ಅಂದರೆ ಒಟ್ಟಾರೆ ಏನು ಉದ್ದೇಶ ಇಟ್ಕೊಂಡಿತ್ತೋ ಆ ಉದ್ದೇಶಕ್ಕೆ ಅನುಗುಣವಾಗಿ ಮಹಿಳೆಯರಿಗೆ ಸಂಬಂಧಿಸಿದ ವಿವಿಧ ಮಾಹಿತಿಗಳನ್ನು ಅದು ಸಂಗ್ರಹಿಸಲಾಗುತ್ತೆ. ಅಲ್ಲಿ ಕಂಡುಬರುವಂಥ ಪ್ರಮುಖ ಅಂಶಗಳು ಶಿಕ್ಷಣ, ಉದ್ಯೋಗ ಕ್ಷೇತ್ರಗಳಲ್ಲಿ ಮಧ್ಯಮ ವರ್ಗದ ಮಹಿಳೆಯರು ಅಲ್ಪ ಪ್ರಮಾಣದ ಯಶಸ್ಸನ್ನು ಪಡೆದಿರುವುದು ಬಿಟ್ಟರೆ ಇತರ ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಪ್ರಮಾಣ ತುಂಬ ಕಡಿಮೆ ಇದೆ ಅನ್ನೋ ಒಂದು ಆಶ್ಚರ್ಯಕರವಾದ ವಿಚಾರವನ್ನು ನಮಗೆ ಕಂಡುಬರುತ್ತೆ ವಿದ್ಯಾರ್ಥಿಗಳ. ಅಂದರೆ ಶಿಕ್ಷಣ, ಉದ್ಯೋಗ ಕ್ಷೇತ್ರದಲ್ಲಿ ಮಾತ್ರ ಮಹಿಳೆಯರು, ಅದು ಮಧ್ಯಮ ವರ್ಗದ ಮಹಿಳೆಯರು ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಸಾಧಿಸಿರ್ತಾರೆ, ಅದನ್ನು ಹೊರತುಪಡಿಸ್ತಾರೆ ಯಾವುದೇ ಕ್ಷೇತ್ರದಲ್ಲಿ, ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಇರ್ಬೋದು, ಸಂಘಟನಾ ಕ್ಷೇತ್ರದಲ್ಲಿ ಇರ್ಬೋದು, ಅಥವಾ ಅಂತಸ್ತಿನ ಉನ್ನತೀಕರಣ ಇರ್ಬೋದು, ಅಥವಾ ಯಾವುದೇ ಒಂದು ನಿರ್ಧಾರ ಇರ್ಬೋದು, ಅಥವಾ ಆರ್ಥಿಕ ಪ್ರಾಬಲ್ಯತೆ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಅವರ ಒಂದು ಭಾಗವಹಿಸುವಿಕೆ ಅಥವಾ ಅವರ ಸ್ಥಾನಮಾನ ಕಡಿಮೆ ಇದ್ದಂತೆ ಕಂಡು ಬರ್ತಿದೆ ವಿದ್ಯಾರ್ಥಿಗಳ. ಆನಂತರ
ಕಡಿಮೆ ಸಂಬಳಕ್ಕೆ ಮಹಿಳೆಯರು ಅಧಿಕ ದುಡಿಮೆ ಮಾಡುತ್ತಿರುವುದು ಇದು ಪ್ರಮುಖವಾಗಿ ಕಂಡುಬರುವಂಥ ಒಂದು ತಾರತಮ್ಯ. ಎಲ್ಲ ಕ್ಷೇತ್ರದಲ್ಲೂ ಅಷ್ಟೇ, ಅದು ಕೃಷಿ ಕ್ಷೇತ್ರ ಇರ್ಬೋದು ಅಥವಾ ಅಸಂಘಟಿತವಾದಂಥ ಕೆಲವು ಕ್ಷೇತ್ರಗಳ ಅಸಂಘಟಿತವಾದಂಥ ಬಹುಸಂಖ್ಯಾತ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಒಂದು ರೀತಿ ಸಂಬಳ ಕೊಡುವಂಥದ್ದು ಮತ್ತು ಪುರುಷರಿಗೆ ಒಂದು ರೀತಿ ಸಂಬಳ ಕೊಡೋದು ಮತ್ತು ತಾರತಮ್ಯ ಮಾಡೋಂಥದ್ದು ಮತ್ತು ಅವರ ಶ್ರಮಕ್ಕೂ ಸಂಬಂಧಪಟ್ಟಂಥ ಸೂಕ್ತವಾದಂಥ ಸಂಭಾವನೆ ಕೊಡದೇ ಇರೋಂಥದ್ದನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಕಡಿಮೆ ಸಂಬಳಕ್ಕೆ ಮಹಿಳೆಯರು ಅಧಿಕವಾಗಿ ದುಡಿಮೆ ಮಾಡ್ತಾರೆ, ಅಂದರೆ ಕಡಿಮೆ ಸಂಬಳ ಕೊಟ್ಟು ಹೆಚ್ಚು ದುಡಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಪ್ರಮುಖವಾಗಿ ಕಂಡುಬರುತ್ತೆ. ಮತ್ತು ದುಡಿಮೆ ಜೊತೆಗೆ ಕೌಟುಂಬಿಕ ಪಾತ್ರಗಳ ಜವಾಬ್ದಾರಿಯನ್ನು ಮಹಿಳೆಯರು ನಿರ್ವಹಿಸ್ತಾ ಇರ್ಬೋದು. ಅಂದರೆ ಈಗ ದುಡಿಮೆ ಮಾಡೋದ್ರ ಜೊತೆಗೆ ಕೌಟುಂಬಿಕ ಪಾತ್ರಗಳು, ಮಕ್ಕಳ ಪಾಲನೆ, ಆಮೇಲೆ ವಯಸ್ಕರ ಪೋಷಣೆ, ಗೃಹ ಕಾರ್ಯಗಳು, ಎಲ್ಲ ರೀತಿಯ ಪೋಷಣೆಗಳನ್ನು ಅಥವಾ ಎಲ್ಲ ರೀತಿಯ ಹೊಣೆಗಾರಿಕೆಯನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆನಂತರ ಸಂವಿಧಾನದಿಂದ ದೊರೆತ ಸಮಾನತೆಯು ಮಹಿಳೆಯರಿಗೆ ಅನುಕೂಲವಾಯಿತು ಎಂದು ಮತ್ತು ಪುರುಷರು ಮಹಿಳೆಯರಿಗೆ ಬೆಂಬಲವಾಗಿರುತ್ತಾರೆ ಎಂದು ಭಾವಿಸಲಾಗಿತ್ತು. ಅಂದರೆ ಮಹಿಳೆಯರಿಗೆ ಪುರುಷರು ಬೆಂಬಲವಾಗಿದ್ದಾರೆ ಮತ್ತು ಸರ್ಕಾರದ ಅಂದರೆ ಸಂವಿಧಾನದ ಆಶಯದ ಮೂಲಕ ಸಮಾನತೆಯನ್ನು ಕೊಡಲಾಗಿದೆ ಮಹಿಳೆಯರಿಗೆ, ಅದರಿಂದ ಅವರಿಗೆ ಬೆಂಬಲವಾಗಿದೆ ಅಂತ ಭಾವಿಸಲಾಗಿತ್ತು. ಆದರೆ ಅದು ಸುಳ್ಳು. ಅಂದರೆ ಮಧ್ಯಮ ವರ್ಗದ ಮಹಿಳೆಯರಿಗೆ ಮಾತ್ರ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಸ್ವಲ್ಪ ಪ್ರಗತಿ ಹೊಂದಿದೆ ಹೊರತು ಬೇರೆ ಯಾವುದೇ ಸ್ಥಾನಮಾನವನ್ನು ಅಥವಾ ಬೇರೆ ಕ್ಷೇತ್ರದಲ್ಲಿ ಅವರ ಅಭಿವೃದ್ಧಿ ತುಂಬ ನಗಣ್ಯ ಅನ್ನೋದನ್ನ ಈ ವರದಿ ಮೂಲಕ ಕಂಡುಬರುತ್ತೆ. ಹಾಗೂ ಬಹಳಷ್ಟು ಮಹಿಳೆಯರು ಹಿಂಸೆ, ವರದಕ್ಷಿಣೆ, ಲಿಂಗ ತಾರತಮ್ಯಕ್ಕೆ ಒಳಗಾಗಿರುವುದನ್ನು ಈಗಲೂ ಸಹ ನಾವು ನೋಡೋದಕ್ಕೆ ಸಾಧ್ಯ. ಮತ್ತು ಮಹಿಳೆಯರಲ್ಲಿನ ಕಡಿಮೆ ಆಯಸ್ಸು, ಕುಸಿತಿರುವ ಲಿಂಗಾನುಪಾತ, ಏರಿಕೆಯ ಮರಣ ಪ್ರಮಾಣ, ಆರ್ಥಿಕ ಚಟುವಟಿಕೆಗಳಲ್ಲಿ ಅತ್ಯಲ್ಪ ಭಾಗವಹಿಸುವಿಕೆ, ಈ ಅಂಶಗಳು ಸಹ ಇಲ್ಲಿ ನಾವು ಈ ವರದಿ ಮೂಲಕ ಅಥವಾ ಈ ಸಮೀಕ್ಷೆ ಮೂಲಕ ನೋಡೋದಕ್ಕೆ ಸಾಧ್ಯವಾಯಿತು. ಆನಂತರ ಅಭಿವೃದ್ಧಿ ಯೋಜನೆಗಳ ಸಕ್ರಿಯ ಭಾಗವಹಿಸುವಿಕೆಯಲ್ಲಿ ಮಹಿಳೆಯರನ್ನು ಪರಿಗಣಿಸಿಲ್ಲ. ದೇಶದ ಅಭಿವೃದ್ಧಿ ಅಥವಾ ಕೌಟುಂಬಿಕ ಅಭಿವೃದ್ಧಿ ಅಥವಾ ನಿರ್ಧಾರಗಳಲ್ಲಿ ಮಹಿಳೆಯರನ್ನು ಇವತ್ತು ಸಹ ನಾವು ಅದನ್ನು ಪರಿಗಣಿಸಿಲ್ಲ. ಅಲ್ಲದೆ ಮಹಿಳೆಯರನ್ನು ಹೋರಾಟ ಚಳುವಳಿಗಳಲ್ಲಿ ನಿರ್ಲಕ್ಷಿಸಲಾಗಿದೆ. ಈಗ ಹೋರಾಟ ಚಳುವಳಿಗಳಲ್ಲಿ ಅವರನ್ನು ಮುಂಚೂಣಿ ನಾಯಕತ್ವ ಕೊಡೋದಾಗಲಿ ಅಥವಾ ಅವರನ್ನು ಪರಿಗಣನೆ ತೆಗೆದುಕೊಳ್ಳಲಾಗಲಿ ಸಾಧ್ಯವಾಗ್ತಿಲ್ಲ ಅನ್ನೋದನ್ನ ಗಮನಿಸಬಹುದು. ಹಾಗೂ ಈ ವರದಿ ಸರ್ಕಾರಿ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳುವಾಗ ಪ್ರಭಾವ ಬೀರಿದೆ. ಅಂದರೆ ಮಹಿಳೆಯರಿಗೆ ಸರಿಯಾದ ಸ್ಥಾನಮಾನ ಸಾಕಾಗ್ತಿಲ್ಲ, ಕೊಟ್ಟಿರೋದು ಸರಿಯಾದಂಥ ಅದು ವಾಸ್ತವಿಕವಾಗಿ ಅವರಿಗೆ ಸಮಾನ ಸಿಕ್ಕಿಲ್ಲ ಅನ್ನೋದನ್ನು ಸೂಚಿಸುತ್ತೆ. ಹಾಗೂ ಮಹಿಳೆಯರ ಪಾತ್ರ, ಅಂತಸ್ತು ಕುರಿತ ತಪ್ಪು ಪರಿಕಲ್ಪನೆಯನ್ನು ಸೂಚಿಸುವ ಮೂಲಕ ಮತ್ತಷ್ಟು ಅಧ್ಯಯನಗಳಿಗೆ ಇದು ನಾಂದಿ ಮಾಡಿಕೊಟ್ಟಿದೆ. ಅಂದರೆ ಈಗ ಮಹಿಳೆಯರಿಗೆ ಸಮಾನತೆ ಸಿಕ್ಕಿದೆ ಅಥವಾ ಸಂವಿಧಾನಾತ್ಮಕವಾಗಿ ಅವರಿಗೆ ಸಮಾನತೆ ಸಿಕ್ಕಿದೆ ಅನ್ನೋದು ಸುಳ್ಳು. ಸೊ ಅದೊಂದು ತಪ್ಪು ಕಲ್ಪನೆ. ಆದರೆ ಮತ್ತಷ್ಟು ಅಧ್ಯಯನಗಳನ್ನು ಅಥವಾ ಮತ್ತಷ್ಟು ಸೌಲಭ್ಯಗಳನ್ನು ಕೊಡೋದಕ್ಕೆ ಅಥವಾ ಅದನ್ನು ಅಭಿವೃದ್ಧಿಪಡಿಸೋದಕ್ಕೆ ಇದೊಂದು ನಾಂದಿ ಆಯಿತು ಈ ವರದಿ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಸೊ ಇದರಲ್ಲಿ ನೀವು ಪ್ರಮುಖವಾಗಿ 5 ಅಂಕದ ಪ್ರಶ್ನೆ ಅಂತ ಬಂದಾಗ ಸಮನ್ವಯಿತ ವರದಿಯ ಮಹತ್ವ ಅಂತ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಆ ಪ್ರಶ್ನೆಗೆ ನೀವು ಸೂಕ್ತವಾದಂಥ ಉತ್ತರವನ್ನು ಕೊಡಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ನೆನಪಿಟ್ಕೊಳ್ಬೇಕಾದಂಥ ಅಂಶಗಳು ಅಂತ ಪರಿಕಲ್ಪನೆ ಅಂತ ಬಂದಾಗ ಲಿಂಗ, ಲಿಂಗತ್ವ, ಲಿಂಗ ತಾರತಮ್ಯ, ಮತ್ತು 5 ಅಂಕದ ಪ್ರಶ್ನೆಗಳು ಅಂತ ಬಂದಾಗ ಸಮನ್ವಯಿತ ವರದಿ 1974 ಮತ್ತು ಈ ವರದಿಯ ಮಹತ್ವ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಇಷ್ಟೊತ್ತು ಈ ಬೋಧನೆಯನ್ನು ಆಲಿಸಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.